ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಶನಿವಾರ. ಚಳಿಲಂತೂ ನಿಜ ಎಲ್ರಿಗೂ ಸರಿ ಹುಷಾರೇ ಇಲ್ಲ. ತಿಂಡಿ ಎಲ್ಲ ಅವಲಕ್ಕಿ ಆಯಿತು. ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ಪೂಜೆ. ನನಗೆ ಹುಷಾರಿಲ್ದಲೆ ನಾನು ಎದ್ದೊಳೋ ಸ್ಟೇಜಲ್ಲೇ ಇರಲಿಲ್ಲ. ಹಾಗೆ ಅಂದರೆ ರಾತ್ರಿ ಎಲ್ಲ ವಾಮಿಟ್ಟು, ತಲೆನೋವು. ಅಮ್ಮವ್ರ ಮನೆ ಸ್ಟಾರ್ಟ್ ಆಗಿದ್ದು ವಾಮಿಟ್ ಎಲ್ಲ, ರಾತ್ರಿ ಎಲ್ಲ ವಾಮಿಟ್ಟು. ನನಗೇನು ಗೊತ್ತಾ, ನೆನೆ ಸಾಂಬಾರು ನಾನ್ ವೆಜ್ ತಿಂದರೆ ಆಗಲ್ಲ. ಸೊ ಮನೆಯಲ್ಲೂ ಹಾಗೇ ಇಮಿಡಿಯೇಟ್ ವಾಮಿಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ತಿನ್ನೋಕ್ಕೆ ಸ್ವಲ್ಪ ಭಯ ಬೀಳ್ತೀನಿ. ಸೊ ಬೆಳಗ್ಗೆ 6:30 ಆಯಿತು ಪೂಜೆ ಆಗೋಷ್ಟರಲ್ಲಿ. ಯಾಕೆಂದರೆ 4:15 ಇದ್ದಾಗ. ಸೊ ಇವಾಗೇನು ತಿಂತಾಯಿಲ್ಲ. ಸ್ವಲ್ಪ ಹಾಲು ಕುಡಿದ್ಬಿಡೋಣ ಇವತ್ತು ಅಂತ ಹಾಲು ಬಿಸಿಗಿಟ್ಟಿದ್ದೀನಿ. ಸುಜಿತ್ ತಿಂಡಿ ತಿಂತಿದ್ದಾನೆ, ಅವಲಕ್ಕಿ. ಸುಜಿತ್ಗೆ ಸ್ನಾನ ಮಾಡಿಸ್ಬೇಕಿನ್ನು. ಇವತ್ತು 2ನೇ ಮೋಲ್ಡ್ ಹಾಕೋದಕ್ಕೆ ಬಂದಿದ್ದಾರೆ. ಸೊ ನನಗೇನಂತೂ ಮಾಡೋಕ್ಕೆ ಆಗಲ್ಲ. ತಿಂಡಿ ಎಲ್ಲ ನೀವೇ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದೀವಿ. ಯಾಕೆಂದರೆ ಇನ್ನೂ ನೆನ್ನೆ ಬಂದಿದ್ದೀವಿ ಅಮ್ಮನ ಮನೆಯಿಂದ. ತುಂಬ ಕೆಲಸ ನೆನ್ನೆಯಿಂದ. ಸೊ ಇನ್ನೂ ಕೊಬ್ಬರಿ ಹಚ್ಚಿದ್ದಾಯಿತು, ಬೆಲ್ಲ ಎಲ್ಲ ಹಚ್ಚಬೇಕು. ನೆನ್ನೆ ಎಲ್ಲ ಸ್ವಲ್ಪ ನಾನ್ ವೆಜ್ ಎಲ್ಲ ತಿಂದಿದ್ವಲ್ಲ, ಹಾಗಾಗಿ ಬೆಲ್ಲ ಏನು ಹಚ್ಚಲಿಲ್ಲ. ಇವತ್ತು ಹಚ್ಚಬೇಕು. ತಲೆ ಸ್ನಾನ ಮಾಡ್ಕೊಂಡ್ವಲ್ವ, ಇವತ್ತು ಹಚ್ಚಿಡೋಣ ಅಂತ. ಸೊ ಪ್ರತಿ ವರ್ಷ ಏನು ಅಂತ ಅಂದರೆ ವಾರಕ್ಕೆ ಮುಂಚೆನೇ ಎಲ್ಲ ರೆಡಿ ಮಾಡಿಬಿಡ್ತಿದ್ದೆ. ಆದರೆ ಈ ವರ್ಷ ಅಮ್ಮನ ಮನೇಲಿ ನಾಗರಬ್ಬ ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ನೋಡಿ, ಎಲ್ರಿಗೂ ಕೆಮ್ಮು. ಲೇಟಾಗಿ ಬಂದಿದ್ದರಿಂದ ಸ್ವಲ್ಪ ಸಂಕ್ರಾಂತಿ ಹಬ್ಬಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಅಂದರೆ ಇದನ್ನೆಲ್ಲ ಹಚ್ಚೋದೆಲ್ಲ ಸ್ವಲ್ಪ ಲೇಟಾಗಿದೆ. ರಾಗಿ ಮಾಲ್ಟ್ ಕುಡಿದು ಒಂದು 11 ಗಂಟೆ ಹಿಂಗೆ ಸ್ವಲ್ಪ ತಿಂಡಿ ತೊಗೋತೀನಿ. ತುಂಬ ವೆಯ್ಟ್ ಲಾಸ್ ಆದರೆ ಬೈತಾರೆ, ಹೇಳಿದ್ದೀನಿ ಎಷ್ಟೊಂದು ಸಲ ನಿಮಗೆ. ನಮ್ಮ ತಂಗಿ ಕೂಡ ಒಬ್ಬರು ರಾಗಿ ಮಾಲ್ಟು ಇದನ್ನೆಲ್ಲ ಒಳ್ಳೆ ಹೆಲ್ದಿ ಫುಡ್ನ ತೊಗೊಂಡು ಎಷ್ಟು ದಪ್ಪ ಇದ್ದವಳು, ಹೇಗೆ ಸಣ್ಣಗಾಗಿದ್ದಾಳೆ ಅಂದರೆ ಹಬ್ಬಕ್ಕೆ ಬಂದಿದ್ಲು. ಒಳ್ಳೆ ಫಿಟ್ ಆಗಿದ್ದಾಳೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ನಮ್ಮ ತಂಗಿದು, ಅಂದರೆ ಹಳ್ಳಿಲಿರೋದವರು. ಏನು ಇಡ್ತಿದ್ದಾಳೆ ಐಡಿ ಹೆಸರು ಅಂದರೆ ಚಂದು ಶಿವು ಚಾನಲ್ ಅಂತ ಏನೋ ಇಟ್ಟಿದ್ದಾರೆ. ಇಂಟ್ರೆಸ್ಟ್ ಇದ್ದರೆ ಬೇಕಿದ್ರೆ ಅವ್ರ ಚಾನಲ್ ಕೂಡ ವಿಸಿಟ್ ಮಾಡ್ಬೋದು. ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ. ನೋಡಿ, ರಾಗಿ ಮಾಲ್ಟ್ ರೆಡಿ ಆಯಿತು. ಅಂದರೆ ಇದನ್ನು ನಾನು ಡೈಲಿ ಕಂಪಲ್ಸರಿ ಕುಡಿಯೋಲ್ಲ. ನಮ್ಮ ಚಂದು ಏನು ಮಾಡಿದ್ದಾಳೆ ಅಂದರೆ ಕಂಪಲ್ಸರಿ ಕುಡಿದು ಸ್ವಲ್ಪ ಗಟ್ಟಿಯಾಯಿತು. ಕಂಪಲ್ಸರಿ ಕುಡಿದು ಈ ಸಿರಿಧಾನ್ಯ ಒಂದು ಸ್ವಲ್ಪ ಹೀಟು ಮೊಸರು ಹಾಕ್ಕೊಂಡು ಕುಡಿಬೇಕು. ಸೊ ಅವಳು ಕಂಪಲ್ಸರಿ ಕುಡಿದು ಹೀಟ್ ಜಾಸ್ತಿ ಆಗಿದೆ, ಸಣ್ಣ ಆಗಿ. ನನ್ನ ರಾಗಿ ಮಾಲ್ಟ್ ರೆಡಿ ಆಯಿತು. ಹಲೋ ಸ್ನೇಹಿತರೆ, ಇವಾಗ ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ಬೆಲ್ಲ ಹಚ್ಚೋಣ ಅಂತ ಬಂದಿದ್ದೀನಿ. ಸೊ ಹೊರಗಡೆ ವಾತಾವರಣ ನೋಡ್ತಾ ಇದ್ದೀರಾ, ತುಂಬ ಚಳಿ, ಬಿಸಿಲಿಲ್ಲ. ಸಂಕ್ರಾಂತಿಗೆ ಅದೇನು ಕೊಬ್ಬರಿ ಬೆಲ್ಲ ಒಣಗಿಸೋದೋ ಗೊತ್ತಿಲ್ಲ. ಸೊ 2 ದಿವಸ ಕೊಬ್ಬರಿ ಒಣಗಿದೆ, ಇನ್ನು ಬೆಲ್ಲನೇ ಹಚ್ಚಿಲ್ಲ. ಸೊ ಇವತ್ತು ಹಚ್ಚೋಣ ಅಂದರೆ ನೋಡಿ ಬಿಸಿಲಿಲ್ಲ. ಸೊ ಇವತ್ತು ಇನ್ನೊಂದು ಫ್ಲೋರ್ದು ಮೋಲ್ಡ್ ಕೂಡ ಇತ್ತು. ಅದು ಏನು ಜಾಸ್ತಿ ಇರಲಿಲ್ಲ, ಒಂದೇ ಒಂದು ರೂಮ್ ಅಲ್ವ ಮೇಲೆ. ತಕ್ಷಣ 1 ಅವರ್ಗೆಲ್ಲ ಹಾಕೋದ್ರು. ನಾನಂತೂ ಎದ್ದೇ ಇಲ್ಲ ಸ್ನೇಹಿತರೆ, ಯಾಕೆಂದರೆ ಓವರ್ ಗ್ಯಾಸ್ಟ್ರಿಕ್ ಆಗಿದೆ. ಗೊತ್ತಿಲ್ಲ ಯಾಕೆ ಹಿಂಗೆ ಆಗ್ತದೆ ಅಂತ. ಬೆಲ್ಲ ಹಚ್ಚಿಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ ಇವಾಗ. ಹಿಂಗೆ ಬಿಸಿಲಿದ್ರೆ, ಈ ಥರ ಮೋಡ ಇದ್ದರೆ ಏನು ಹಬ್ಬಕ್ಕೆ ಕೊಬ್ಬರಿ ಬೆಲ್ಲ ಒಣಗಿಸೋದೋ ಏನು ಕತೆನೋ. ಸೊ ಇಲ್ಲ ಹೇರ್ ಕಟ್ಗೆ ಹೋಗೋಣ ಇವತ್ತು, ಯಾವ್ದಾದ್ರು ಒಂದು ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಅದಕ್ಕೂ ಹೋಗೋಕ್ಕಾಗಿಲ್ಲ, ನೋಡೋಣ ಯಾವಾಗ ಹೋಗೋಕ್ಕಾಗತ್ತೋ ಏನು ಕತೆನೋ.
ಬೇರೆ ಥರ ಏನಾದರೂ ಒಂದು ಹೇರ್ ಕಟ್ ಮಾಡಿಸೋಣ ಇರಲಿ ಅಂತ ಹೇಳಿಬಿಟ್ಟು ಅನ್ಕೋತಾ ಇದ್ದೀನಿ. ನೋಡೋಣ ಮಾಡಿಸೋದಾ ಹೇಗೋ ಅಂತ ಗೊತ್ತಿಲ್ಲ. ತುಂಬ ದಿವಸದಿಂದ ಅನ್ಕೋತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಮಾಡಿಸ್ಕೊಳ್ಳೋಣ ಅಂತ, ಹಬ್ಬಕ್ಕೆ ಮಾಡಿಸ್ಕೊಳ್ಳೋಣ ಅಂತ ಅಂತಾ ಇದ್ದೀನಿ. ಸೊ ಏರು ಉದ್ದ ಇರೋದ್ರಿಂದ ಕಟ್ ಮಾಡ್ಸೋಕ್ಕೆ ಬೇಜಾರು. ನೋಡೋಣ ಇವತ್ತು ಆದರೆ ಬೆಲ್ಲ ಹಚ್ಚಿದಾದ್ಮೇಲೆ ಏನೇನೋ ಪ್ಲ್ಯಾನ್ ಇತ್ತು. ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಹೋಗಿ ಸ್ಯಾರಿ ತೊಗೊಂಬರೋಣ ಅಂತ ಅಂದ್ಕೊಂಡ್ವಿ. ಇವತ್ತು ಹೋಗೋಣ ಅಂದರು ನಮ್ಮ ಮನೆಯವರು. ರೋಹಿತ್ ಕಾಲೇಜಲ್ಲಿ ಏನು ಗುರುಕುಲ್ ಕಾಲೇಜ್ ಅಲ್ವಾ, ಒಂದು ಗುರುಕುಲ್ ಜಾತ್ರೆ ಅಂತ ಇದೆ. ಅಂದರೆ ಎಲ್ಲ ಸ್ಟಾಲ್ಗಳೆಲ್ಲ ಹಾಕಿರ್ತಾರೆ, ತುಂಬ ಅದ್ಧೂರಿಯಾಗಿ ಮಾಡಿರ್ತಾರೆ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ವರ್ಷ ಅದನ್ನು ಮಾಡ್ತಾಯಿದ್ದಾರೆ. ಹೋಗೋಣ ಅಂತ ಅಂದ್ಕೊಂಡೆ, ಏಕೆಂದರೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡೆ. ನಂಗೆ ನೋಡಿದ್ರೆ ಆರೋಗ್ಯನೇ ಸರಿ ಇಲ್ಲ. ಹಂಗೆ ಅಂದ್ಕೊಂಡವ್ರು ಹಂಗೆ ಸುಮ್ಮನೆ ಆಗಿದ್ದೀನಿ. ಹೋಗ್ಬಿಟ್ಟು ಕಾಲೇಜನ್ನ ನೋಡಿಕೊಂಡು ಎಲ್ಲ ಸುಜಿತ್ಗೂ ತೋರಿಸ್ಕೊಂಡು ಸೊ ಬರ್ತಾ ಸಾರಿ ತೊಗೊಂಬರೋಣ ಅಂತ ಅಂದ್ಕೊಂಡೆ. ನೋಡೋಣ, ಏನೇನೋ ಪ್ಲ್ಯಾನ್ ಇದೆ. ಬಟ್ ನಾಳೆನೂ ಇದೆ. ನಾಳೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ಅಂಗಡಿಗಳೆಲ್ಲ ತುಂಬ ರಶ್ ಇರುತ್ತೆ ನಾಳೆ. ಸೊ ಸಂಕ್ರಾಂತಿಗೆ ಏನೂ ತೊಗೊಳ್ಳಿಲ್ವಲ್ಲ, ಸಾರಿ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ, ಆಗಲಿಲ್ಲ. ನೋಡೋಣ, ಇಲ್ಲಾಂದರೆ ಸಂಕ್ರಾಂತಿ ಆದಮೇಲೆ ಹೋಗ್ಬೇಕಷ್ಟೆ. ಅಂದರೆ ಹೊಸ ಸ್ಯಾರಿಗಳೆಲ್ಲ ಮನೆಯಲ್ಲಿ ಇದ್ದಾವೆ. ಹಬ್ಬಕ್ಕೆ ಅಂತ ಒಂದು ಹೆಸರು ಏನಾದರೂ ಇದೇ ವರ್ಷ ಸಂಕ್ರಾಂತಿಗೆ ಫಸ್ಟ್ ವರ್ಷ ಸಂಕ್ರಾಂತಿಗೆ ಸ್ಯಾರಿ ತೊಗೊಂಡಲೇ ಹಬ್ಬ ಮಾಡ್ತಾ ಇರೋದು ನಾನು. ನೋಡೋಣ, ಈವ್ನಿಂಗು ಇಲ್ಲೇ ಹೋಗಿ ಬರೋಣ ಅಂತ ಅಂದೆ ಮನೆಯವ್ರಿಗೆ. ನೋಡಿ ಚಳಿಗೆ ಗೊಬ್ಬರ ಹಾಕ್ಕೊಂಡು ಮಲ್ಕೊಂಡಿದ್ದಾರೆ. ಬೆಲ್ಲಕ್ಕೆ ಒಂದೆರಡು ದಿವಸ ಇದ್ದಿದ್ರೆ ಬಿಸಿಲು ಸಾಕಾಗಿತ್ತು. ಆಲ್ರೆಡಿ ಕೊಬ್ಬರಿ ಒಂದೆರಡು ದಿವಸ ಒಣಗಿದೆ. ನಾನೇನು ರೆಡಿ ತರಲ್ಲ ಯಾವಾಗಲೂ ಅಷ್ಟೇ. ಈ ಸಲ ಏನು ಅದೇ ಹೇಳಿದ್ನಲ್ಲ, ಏನು ಪ್ರಾಬ್ಲಮ್ ಆಯಿತು ಅಂದರೆ ಅಮ್ಮವ್ರ ಮನೆ ಹಬ್ಬ ಸಾಮಾನ್ಯ 5ನೇ ತಾರೀಕು 6ನೇ ತಾರೀಕು ಇಲ್ಲ ಹೊಸ ವರ್ಷದ ದಿವಸ ಬರ್ತಾಯಿತ್ತು ಒಂದೊಂದು ಸಲ. ಸಂಕ್ರಾಂತಿಗೆ ತೀರಾ ಹತ್ರ ಮಾಡ್ಕೊಂಡು ಬಂದಿದ್ದರಿಂದ ನಮ್ಗೆ ಇದೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಮಧ್ಯದಲ್ಲಿ ಪೀರಿಯಡು ಎಲ್ಲನೂ ಬಂದಿದ್ದರಿಂದ ನನಗೆ ಈ ಸಲ ಧನುರ್ಮಾಸ ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಸಾಟರ್ಡೆ ಇವತ್ತು ಹುಷಾರಿಲ್ದಿದ್ರು ಕೂಡ ಬೆಳಗ್ಗೆನೇ ಎದ್ದು ಎಲ್ಲ ಮುಗಿಸಿದ್ದೀನಿ ಪೂಜೆ ಎಲ್ಲ ಇವತ್ತಾದರೂ. ಏಕೆಂದರೆ ನನಗೆ ಧನುರ್ಮಾಸದ ಪೂಜೆ ಅಂತಂದರೆ ಶನಿವಾರ 4 ವಾರ ಸಿಗುತ್ತೆ. ಸೊ ಏನೋ ದೇವ್ರ ದಯದಿಂದ 4 ವಾರನೂ ಕಂಪ್ಲೀಟ್ ಮಾಡಿದ್ದೀನಿ. ಸ್ವಲ್ಪ ಡೇಟ್ ಈ ಸಲ ಮುಂದೆ ಹೋಗಿದ್ದರಿಂದ ಶನಿವಾರ 4 ವಾರ ಕಂಪ್ಲೀಟ್ ಆಯಿತು. ನೋಡಿ, ಬೆಳಗ್ಗೆಯಿಂದ ನನಗೆ ಹೇಳೋಕ್ಕೆ ಆಗ್ತಿರಲಿಲ್ಲ. ಇವಾಗ ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡು ಈಗ ಬೆಲ್ಲ ಹಚ್ಚೋಣ ಅಂತ ಸ್ವಲ್ಪ ಇದಾದಮೇಲೆ ಕೂತಿದ್ದೀನಿ. ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಎಲ್ಲ ಬಾಡೋಗಿದೆ. ಯಾಕೋ ಗೊತ್ತಿಲ್ಲ, ಯಾವಾಗಲೂ ಈ ಮೋಡ ಥಂಡಿ ವಾತಾವರಣ ಇರೋದ್ರಿಂದ ಈ ವರ್ಷ ಅಂತೂ ನಿಜವಾಗ್ಲೂ ತುಂಬ ಹುಷಾರು ತಪ್ಪಿದ್ದೀನಿ. ಈ ಸಲ ಅಂತೂ ನಾನು ಹುಷಾರು ತಪ್ಪೋದು ತುಂಬ ಕಡಿಮೆ, ಆದರೂ ಕೂಡ ಈ ಸಲ ತುಂಬ ಹುಷಾರು ತಪ್ಪಿದ್ದೀನಿ. ಸ್ನೇಹಿತರೆ, ನನ್ನ ವಾಯ್ಸ್ ಕೂಡ ಇನ್ನೂ ಸರಿ ಹೋಗಿಲ್ಲ, ಕೆಮ್ಮಿದೆ ಇನ್ನೂ ಜಾಸ್ತಿ. ಸೊ ವಾಯ್ಸಲ್ಲಿ ಡಿಸ್ಟರ್ಬೆನ್ಸ್ ಏನಾದರೂ ಬಂದರೆ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಭಾವಿಸ್ತೀನಿ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಹಿಂದೂ ಸಂಸ್ಕೃತಿಯಲ್ಲಿ ಬರುವಂತಹ ಹಬ್ಬಗಳಲ್ಲಿ ಬಹಳ ಮುಖ್ಯವಾದಂಥ ಹಬ್ಬ ಸಂಕ್ರಾಂತಿ ಹಬ್ಬ ಅಂತ ಹೇಳ್ಬೋದು. ಅಂದರೆ ಹೊಸ ವರ್ಷದ ಮೊದಲನೆಯ ಹಬ್ಬ ಈ ಸಂಕ್ರಾಂತಿ ಹಬ್ಬ. ಸೂರ್ಯದೇವನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ದಿನವನ್ನು ಮಕರ ಸಂಕ್ರಾಂತಿ ಹಬ್ಬ ಅಂತ ನೀವು ನಮ್ಮ ಎಲ್ಲ ಹಿಂದೂಗಳು ಕೂಡ ಆಚರಿಸ್ತೀವಿ. ಸಂಕ್ರಾಂತಿ ಹಬ್ಬ ಅಂದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನೆನಪಾಗದೆ ಎಳ್ಳು ಬೆಲ್ಲ. ಸೊ ದೊಡ್ಡವರು ಹೇಳ್ತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲನ ಮಾಡ್ತಾರೆ. ಜೊತೆಗೆ ತುಂಬ ಚಳಿ ಇರೋದ್ರಿಂದ ಎಳ್ಳು, ಕಡಲೆ ಬೀಜ, ಕೊಬ್ಬರಿ ಇದರಲ್ಲೆಲ್ಲವೂ ಕೂಡ ಎಲ್ಲದರಲ್ಲೂ ಕೂಡ ಅಧಿಕವಾಗಿ ಎಣ್ಣೆ ಅಂಶ ಇರೋದ್ರಿಂದ ಸೊ ಚಳಿಗಾಲದಲ್ಲಿ ಇದನ್ನೆಲ್ಲವನ್ನು ತಿನ್ನಬೇಕು ಅಂತ ದೊಡ್ಡವರು ನಡೆಸ್ಕೊಂಡು ಬಂದಿದ್ದಾರೆ. ಸೊ ಸಂಕ್ರಾಂತಿ ಹಬ್ಬ ಅಂತಂದರೆ ಹುಗ್ಗಿ ಹಬ್ಬ ಅಂತ ಕೂಡ ಹೇಳ್ತೀವಿ. ವ್ಯವಸಾಯನ ಯಾವ್ಯಾವ ದೇಶಗಳಲ್ಲಿ ಪ್ರಮುಖವಾಗಿ ಮಾಡ್ತಾ ಇರ್ತಾರೋ ಅವರೆಲ್ಲರೂ ಕೂಡ
ಸಂಕ್ರಾಂತಿ ಹಬ್ಬ ಬರಲಿ ಅಂತ ಕಾತುರದಿಂದ ಕಾಯ್ತಾ ಇರ್ತಾರಂತೆ ರೈತರು. ಯಾಕೆ ಅಂತ ಅಂದರೆ ರೈತರು ಬೆಳೆದಿರುವಂತಹ ಬೆಳೆಯನ್ನು ಕಟ್ ಮಾಡುವಂತಹ ಅಂದರೆ ಕೊಯ್ಲು ಬರುವಂತಹ ದಿನ. ಹಾಗಾಗಿ ಹುಗ್ಗಿ ಹಬ್ಬ ಅಂತ ನಮ್ಮ ರೈತರು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಮೇಯ್ನಾಗಿ ನಮ್ಮ ಒಂದು ಭಾರತದಲ್ಲಿ ಸಂಕ್ರಾಂತಿ ಹಬ್ಬನ ಹುಗ್ಗಿ ಹಬ್ಬ ಅಂತಲೇ ಆಚರಣೆ ಮಾಡ್ಕೊಂಡು ಬಂದಿರೋದು. ಸೊ ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿದೆ, ರೈತರಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. ರೈತರಿಗೆ ನಮ್ಮ ದೇಶದ ಬೆನ್ನೆಲುಬು ಅಂತ ಕೂಡ ಕರಿತೀವಿ. ಹಾಗಾಗಿ ರೈತ ಪ್ರಮುಖವಾಗಿ ಈ ಒಂದು ಹಬ್ಬನ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ಹಾಗಾಗಿ ರೈತರೆಲ್ಲವೂ ಕೂಡ ಬೆಳೆದಿರೋಂಥ ಬೆಳೆಯನ್ನು ಒಂದು ಕಡೆ ಶೇಖರಣೆ ಮಾಡಿ ಹುಗ್ಗಿ ಹಬ್ಬ. ಇನ್ನು ಸೂರ್ಯದೇವನು 6 ತಿಂಗಳ ಕಾಲ ಉತ್ತರಾಯಣದ ಕಡೆಗೆ ಚಲಿಸ್ತಾ ಇರ್ತಾನೆ. ಹಾಗಾಗಿ ಸೂರ್ಯನ ಉತ್ತರಾಯಣ ಸಂಚಾರ ಅಂತಲೂ ಈ ಟೈಮ್ನ ಕರೀತಾರೆ. ಇನ್ನು ಸಂಕ್ರಾಂತಿ ಹಬ್ಬದ ಕತೆಗೆ ಬಂದರೆ, ಅಂದರೆ ಒಂದು ಸಣ್ಣದಾದ ಎಲ್ಲ ಕಡೆ ದಂತಕಥೆನ ಹೇಳಿದ್ದಾರೆ. ಶಂಕರಾಸುರ ಎಂಬ ರಾಕ್ಷಸನನ್ನು ದೇವಿ ಸಂಕ್ರಾಂತಿ ಹಬ್ಬದ ದಿನದಂದು ವಧೆ ಮಾಡಿದ್ಲು ಅಂತ. ಜೊತೆಗೆ ಮಹಾವಿಷ್ಣು ಕೂರ್ಮಾವತಾರದಲ್ಲಿ ರಾಕ್ಷಸರನ್ನು ಸಂಹಾರ ಮಾಡಿದರು ಅಂತ ಕೂಡ ಹೇಳಿದ್ದಾರೆ. ಇನ್ನು ವೈದಿಕ ಋಷಿ ವಿಶ್ವಾಮಿತ್ರರು ಈ ಹಬ್ಬವನ್ನು ಆಚರಣೆಗೆ ತಂದರು. ಜೊತೆಗೆ ಮಹಾಭಾರತದಲ್ಲಿ ಪಾಂಡವರು ಕೂಡ ತಮ್ಮ ವನವಾಸದ ಸಮಯದಲ್ಲಿ ಈ ಹಬ್ಬನ ಆಚರಣೆ ಮಾಡಿದ್ರಂತೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಧನುರ್ಮಾಸದ ಪೂಜೆ. ತಿಂಗಳೆಲ್ಲ ಯಾರೆಲ್ಲ ಪೂಜೆ ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟು ಈ ಹಬ್ಬದ ದಿವಸನಾದರೂ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ರಂಗೋಲಿನ ಕಲರ್ಫುಲ್ ಆದ ರಂಗೋಲಿನ ಹಾಕೋರು ಹಾಕ್ತಾರೆ, ಇಲ್ಲ ಹಾಗೆ ಹಾಕೋರು ಹಾಕ್ತಾರೆ. ಒಂದು ರಂಗೋಲಿ ಹಾಕಿ ಬಾಗಿಲಲ್ಲಿ ಸ್ನಾನ ಎಲ್ಲ ಮುಗಿಸಿ ಎಳ್ಳು ಬೆಲ್ಲ ಎಲ್ಲ ತಯಾರು ಮಾಡ್ಕೊಂಡಿದ್ರೆ ಮತ್ತು ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಪೊಂಗಲ್ಲು, ಮೇಯ್ನಾಗಿ ಮಹಾವಿಷ್ಣುವಿಗೆ ಪ್ರಿಯವಾದದ್ದು ಅಂತ ಅಂದರೆ ಖಾರ ಪೊಂಗಲು ಜೊತೆಗೆ ಸಿಹಿ ಪೊಂಗಲು, ಇವೆರಡನ್ನು ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು ಮಡಿಯಿಂದ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ಸಿದ್ಧ ಮಾಡಿಕೊಂಡು ಸೂರ್ಯೋದಯಕ್ಕೆ ಮುಂಚೆ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಳ್ಳೆಯದು. ಅದರಲ್ಲೂ ಈ ದಿನದಂದು ಶನಿದೇವರನ್ನು ವಿಶೇಷವಾಗಿ ಪೂಜೆ ಮಾಡಿದ್ರೆ ತುಂಬ ಮಂಗಳಕರವಾದಂತಹ ಒಂದು ಅನುಗ್ರಹ ಸಿಗುತ್ತೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇವತ್ತಿನ ಬ್ಲಾಗ್ ಬಂದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದ ಏನೆಲ್ಲ ಕೆಲಸ ಮಾಡಿಕೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡ್ಕೊಂಡು ಬನ್ನಿ. ಇವತ್ತೇನು ನನ್ನ ಹೊಸ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇನ್ನೂ ತಿಂಡಿ ಮಾಡಿಲ್ಲ, ಮಾಡಬೇಕು. ಸೊ ಊರಿಗೆ ಹೋದಾಗ ಪರೋಟ ಏನೋ ತೊಗೊಂಬಂದು ಇಟ್ಟಿದ್ರೇನೋ, ಅದೆಲ್ಲ ಹಂಗೆ ಇದೆ. ಸ್ವಲ್ಪ ಚಟ್ನಿ ಮಾಡಿಬಿಡು ಸಾಕದು ಅಂದರು. ಸೊ ಇವತ್ತು ಏರ್ ಕಟ್ಕೋಬೇಕು ಅಂತ ಸುಧವ್ರಿಗೆ ಕಾಲ್ ಮಾಡಿದ್ದೀನಿ. ನೋಡೋಣ, ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಟೈಮ್ ಆಗುತ್ತೆ ಏನು ಅಂತ. ಸೊ ಆಯಿತು, ಕಾಯೆಲ್ಲ ತುರಿದು ಸ್ವಲ್ಪ ಚಟ್ನಿ ಮಾಡಬೇಕು. ಸೊ ನಾನು ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತಿದೆ? ಫೇಸ್ ಎಲ್ಲ ಇಳಿದೋಗಿದೆಯಾ ಅಥವಾ ಫಸ್ಟೇ ಚೆನ್ನಾಗಿದ್ನಾ ಅಥವಾ ಸಣ್ಣ? ಇನ್ನು ನೋಡಿ, ಇಲ್ಲೆಲ್ಲ ಗಿಡಗಳಲ್ಲೆಲ್ಲ ತುಂಬ ದೊಡ್ಡ ಗಿಡಗಳಾಗ್ಬಿಟ್ಟಿದೆ. ಸೊ ಹೂವಂತೂ ಕಡಿಮೆ ಬಿಡ್ತಾ ಇದೆ, ಯಾಕೆಂದರೆ ಚಳಿ ಇರೋದ್ರಿಂದ. ಸುಜಿತ್ ಅಂತೂ ಬಾಗಿಲು ತೆಗಿಯೋದನ್ನೇ ಕಾಯ್ತಾ ಇರ್ತಾನೆ. ನೋಡಿ ಬಂದ್ಬಿಟ್ಟು ಹೊರಗೆ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು. ರೋಸೆಲ್ಲ ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಚಳಿಗಾಲದಲ್ಲಿ ರೋಸ್ ಚೆನ್ನಾಗಿ ಒಂದು ಗಿಡದಲ್ಲಿ ಹೇರ್ ಕಟ್ ಮಾಡಿಸಿದ್ದೀನಿ. ಐ ಥಿಂಕ್ ಇದು ಹೆಸರೇ ಮರ್ತೋಯ್ತು, ಯಾಕೆಂದರೆ ನಾನೇನು ಜಾಸ್ತಿ ಹೇರ್ ಕಟ್ ಮಾಡಿಸಲ್ವಲ್ಲ. ಹಾಗಾಗಿ ಇದು ಲೇಯರ್ ವಿತ್ ಫೆದರ್ ಕಟ್ ಏನೋ ಮಾಡಿದ್ದಾರೆ. ಸುಧಾ ಅವ್ರ ಹತ್ರ ಮಾಡಿಸಿದ್ದು. ಇದ್ರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಹಾಕ್ತಾಯಿದ್ದೀನಿ, ನೋಡ್ಕೊಬನ್ನಿ. ಸೊ ನನಗೆ ಈ ಬ್ಲ್ಯಾಕ್ ಕಲರ್ ಮೇಲೆ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಇದೆ ಕಟ್ಟಿಂಗ್ ಅಂತ. ಸೊ ವಿಡಿಯೋನಲ್ಲಿ ನೋಡಿ ತೋರಿಸ್ತೀನಿ. ಅವ್ರು ಅದೇ ಹೇಳ್ತಾಯಿದ್ರು, ವಿಡಿಯೋ ಮಾಡಿಕೊಡಿ ಹಿಂದೆ. ಸೊ ಇದು ಬ್ಲ್ಯಾಕ್ ಕಲರಲ್ಲಿರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಹೇಗೆ ಕಾಣಿಸ್ತಿದೆ ನನಗೆ? ಚೆನ್ನಾಗಿ ಕಾಣಿಸ್ತಿದೆಯಾ ಹೇಗೆ ಅಂತ ಹೇಳಿ. ಸೊ ಏರ್ ಸ್ಟ್ರೈಟ್ನಿಂಗ್ ಮಾಡಿಸೋಣ ಅಂತ ಒಂದೊಂದು ಸಲ ಅಂದ್ಕೋತೀನಿ. ಸೊ ಏರ್ ಫಾಲ್ ಆಗುತ್ತೆ ಅಂತ. ಮೊದಲೇ ನಂದು ಅಷ್ಟೊಂದೇನು ತಿಕ್ಕಿಲ್ಲ ಹೇರು, ಸ್ವಲ್ಪ ತಿನ್ನೇ ಇರೋದು. ನೋಡೋಣ ನೆಕ್ಸ್ಟ್ ಟೈಮು ಅಂತ. ಏರ್ ಫಾಲ್ ಎಲ್ಲ ಮಾಡಿಸೋಣ ಅಂತಿದ್ದೆ. ಸುಜಿತ್ತು ಕರ್ಕೊಂಡೋಗಿದ್ರಿಂದ ಏನೂ ಮಾಡ್ಸೋಕ್ಕಾಗಲಿಲ್ಲ. ಸೊ ಸಂಕ್ರಾಂತಿ ಹಬ್ಬಕ್ಕೆ ಹೇಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ, ಹೇಗೆಲ್ಲ ಹಬ್ಬ ಆಚರಣೆ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇವತ್ತು ಬಂದು ನಾನು ಕೂಡ ಕೊಬ್ಬರಿ ಬೆಲ್ಲ ಎಲ್ಲನೂ ಮೇಲೆ ಟೆರೆಸ್ ಮೇಲೆ ಒಣಗೋದಕ್ಕೆ ಇಟ್ಟಿದ್ದೀನಿ. ಸೊ ಬೆಲ್ಲ ಒಂದು ದಿವಸ ಒಣಗಿದ್ರೆ ಸಾಕು, ಕೊಬ್ಬರಿ ಕೂಡ ಒಂದು 2 ಡೇಸ್ ಒಣಗಿದೆ ಸಾಕನ್ಸುತ್ತೆ. ಸೊ ಇವಾಗ ಕಡಲೆ ಬೀಜ ಎಲ್ಲ ಹುರಿದು ಸಿಪ್ಪೆ ಎಲ್ಲ ತೆಗಿಬೇಕು ಬೆಳಗ್ಗೆಯಿಂದ. ಸೊ ಹೇರ್ ಕಟ್ಗೆ ಹೋಗಿದ್ದಾಯಿತು, ಮನೆ ಕೆಲಸ ಇದೆ ಆಯಿತು. ಇವತ್ತು ಎಳ್ಳು ಬೆಲ್ಲ ಮಿಕ್ಸ್ ಮಾಡಬೇಕು. ಹೇಳಿದ್ನಲ್ಲ, ನಾನು
ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಳ್ತಿದ್ದೆ ಒಂದು ವಾರಕ್ಕೆ ಮುಂಚೆ. ಈ ಸಲ ಹೇಳಿದ್ನಲ್ಲ ಪೀರಿಯಡ್ ಮಧ್ಯೆ ಬಂತು, ಜೊತೆಗೆ ಅಮ್ಮವ್ರ ಮನೇಲಿ ಹಬ್ಬ ಒಂದು 3 ದಿವಸ ಅಲ್ಲೇ ಕಳೆದೋಯ್ತು. ಹಾಗಾಗಿ ನನಗೆ ಯಾವುದೇ ಪ್ರಿಪ್ರೇಷನ್ ಮಾಡ್ಕೊಳಕ್ಕಾಗಲಿಲ್ಲ. ಹಂಗಂತ ನಾನು ಅಂಗಡಿಲೇನು ತೊಗೊಂಬರೋದಿಲ್ಲ, ಈಗ ಪ್ರಿಪ್ರೇಷನ್ ಮಾಡ್ಕೋತೀನಿ, ಆಗಿದೆ ಎಲ್ಲನೂ ಕೂಡ. ಸೊ ಹೇಗೆ ಕಾಣಿಸ್ತಿದೆ ಸೊ ತುಂಬ ಶಾರ್ಟ್ ಏನು ಮಾಡಿಸಿಲ್ಲ. ನೋಡೋಣ, ಒಂದು ಚೇಂಜಸ್ ಇರಲಿ. ಯಾವಾಗಲೂ ಒಂದೇ ರೀತಿ ಇರೋದಕ್ಕಿಂತ ಒಂದು ಸ್ವಲ್ಪ ಚೇಂಜಸ್ ಇರಲಿ, ನಾನು ಕೂಡ ಏರ್ ಕಟ್ ಮಾಡಿಸೋಣ ಅಂತ ಈ ರೀತಿಯಾಗಿ ಮಾಡಿಸಿದ್ದೀನಿ. ಸೊ ಚೆನ್ನಾಗಿ ಕಾಣಿಸ್ತಿದೆ ಅಂದರು ಮನೆಯವರು. ಸೊ ನಿಮಗೆ ಅನ್ನಿಸ್ತಾ ಸೊ ವಿಪರೀತ ಕೆಮ್ಮಂತೂ ಯಾವುದು ಕಡಿಮೆ ಆಗ್ತಾ ಇಲ್ವೋ. ನನಗಂತೂ ಕೆಮ್ಮಿ ಹೊಟ್ಟೆ ನೋವೆಲ್ಲ ಬರ್ತಾಯಿದೆ, ಪಕ್ಕೆ ಎಲ್ಲ ನೋಡ್ತಾ ಇದೆ. ಇನ್ನೇನಿಲ್ಲ, ಹೇಳಿದ್ನಲ್ಲ ಹೊಸ ಸ್ಯಾರಿ ತೊಗೊಳಕ್ಕೆ ಹೋಗೋಣ ಅಂತಿದ್ದೆ. ಇವತ್ತು ಕೂಡ ಹೋಗೋಕ್ಕಾಗಲಿಲ್ಲ. ಇನ್ನೇನಿದ್ರು ಸಂಕ್ರಾಂತಿ ಹಬ್ಬ ಕಳೆದ ನಂತರನೇ ನನಗೆ ಏನಾದರೂ ಪರ್ಚೇಸ್ ಮಾಡೋದು. ಯಾಕೆಂದರೆ ಟೈಮ್ ಮುಗ್ದೋಯ್ತು. ನಾಳೆ ಅಂತೂ ಖಂಡಿತ ಹೋಗೋದಕ್ಕಾಗಲ್ಲ, ಯಾಕೆಂದರೆ ಹಬ್ಬ ಬೇರೆ, ಮಂಗಳವಾರ ಹಬ್ಬ ಇರೋದ್ರಿಂದ ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ಬನ್ನಿ ಇವತ್ತಿನ ಕೆಲಸನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆಯಿಂದ ಏನೆಲ್ಲ ಮಾಡಿದ್ದೀನಿ ವಿಡಿಯೋ ಕ್ಲಿಪ್ಪಿಂಗಲ್ಲಿ ತೋರಿಸಿದ್ದೀನಿ. ಸೊ ಇವತ್ತಿನ ಬ್ಲಾಗ್ಸ್ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಗೊತ್ತಿಲ್ಲ ಏನಕ್ಕೆ ಅಂತ, ನನಗೂ ಕೂಡ ಸಬ್ಸ್ಕ್ರೈಬರ್ ಏನು ಅಂತ ಜಾಸ್ತಿ ಆಗ್ತಿಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಸ್ಟಕ್ ಆಗಿದೆ ನನ್ನ ಒಂದು ಸಬ್ಸ್ಕ್ರೈಬರ್ ಸಂಖ್ಯೆ, ಅಲ್ಲಿಗೆ ಸ್ಟಕ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ವ್ಯೂಸ್ ಕೂಡ ತುಂಬಾ ಕಡಿಮೆ ಆಗಿದೆ. ನೋಡೋಣ, ನೀವು ಯಾವ್ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿದ್ರೆ ಖಂಡಿತ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಒಬ್ಬರಂತೂ ಅಂದರೆ ಈ ಡ್ರೈವಿಂಗು ಹೇಳ್ಕೊಡೋ ಅಂಥ ವೀಡಿಯೋ ಮಾಡಿ, ಟ್ಯುಟೋರಿಯಲ್ ವೀಡಿಯೋ ಮಾಡಿ ಅಂತೀರ. ಸೊ ನನಗಂತೂ ತುಂಬ ಬ್ಯುಸಿ ಇದ್ದೀನಿ. ನಾನು ಒಬ್ಬಳೇ ಕಾರೆಲ್ಲ ತೊಗೊಂಡೋಗಿ ನಾನು ಒಬ್ಬಳೇ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಮನೆಯವರು ಬರಬೇಕು, ಮನೆಯವ್ರು ವೀಡಿಯೋ ಮಾಡಿಕೊಡ್ಬೇಕು, ನಾನು ತೋರಿಸ್ಬೇಕು. ನಿಮ್ಗೆ ಗೊತ್ತೇ ಇದೆ, ಮನೆಯವರೆಲ್ಲ ಹೊರಗಡೆ ನಿಂತ್ಕೊಂಡು ಅವ್ರಿಗೆ ನಿಲ್ಲೋದೇ ಕಷ್ಟ, ಅಂಥದ್ರಲ್ಲಿ ನಿಂತ್ಕೊಂಡು ಎಲ್ಲಿ ವೀಡಿಯೋ ಮಾಡಿಕೊಡ್ತಾರೆ. ಜೊತೆಯಲ್ಲಿ ಕಾರಲ್ಲಿ ಕೂತ್ಕೊಂಡು ಸ್ವಲ್ಪ ವೀಡಿಯೋ ಮಾಡಿ ಬಂದುಬಿಟ್ರೆ, ನನಗೆ ಯಾರೂ ವೀಡಿಯೋ ಮಾಡ್ಕೊಡೋಕೆ ಸಿಕ್ಕಿಲ್ಲ. ನಿಮಗೆ ಕಾರ್ ಡ್ರೈವಿಂಗ್ ತೋರಿಸ್ಬೇಕು ಅಂತ ನನಗೂ ಇಷ್ಟ, ಆದರೆ ಮಾಡ್ಕೊಡೋಕ್ಕೆ ನನಗೆ ವೀಡಿಯೋ ಮಾಡ್ಕೊಡೋಕ್ಕೆ ಯಾರೂ ಇಲ್ಲ. ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಸೊ ರೋಹಿತ್ಗೆ ಯಾವಾಗ ಮಾಡ್ತೀರಾ ಅಂತ ಕೂಡ ಕೇಳ್ತಿದ್ದೀರಾ. ರೋಹಿತ್ಗೆ ರಜಾ ಬರೋವರೆಗೂ ಖಂಡಿತ ನನಗೆ ಆ ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವನು ಎಕ್ಸಾಮ್ ಇದೆ, ಎಕ್ಸಾಮು ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ ಬರ್ತಾನೆ ಇದೆ ಅವನಿಗೆ. ಸೊ ಹಂಗಾಗಿ ಅವನು ಒಂದು ಸೆಕೆಂಡ್ PU ಆಗಿದ್ದರಿಂದ ಅವನು ಎಕ್ಸಾಮ್ ಮುಗಿಯೋವರೆಗೂ ಇದ್ರ ಬಗ್ಗೆ ನಾನು ಅಷ್ಟೊಂದು ಗಮನ ಕೊಡೋಕ್ಕಾಗಲ್ಲ. ಸೊ ಬೈಕೋಬೇಡಿ ನೀವು. ಬನ್ನಿ ಇವಾಗ ಕಡಲೆ ಬೀಜ ಎಲ್ಲ ಹುರಿದಿಡಬೇಕು. ಆಗ ನಮ್ಮ ಅಣ್ಣ ಕೂಡ ಬಂದಿದ್ದರು. ಇಲ್ಲೊಂದೆರಡು ಕಬ್ಬು ಕೊಟ್ಟು ಕಳಿಸ್ದೆ ಸಮೀಕ್ಷೆಗೆ ಎಳ್ಬಿರೋದಕ್ಕೆ ಅಂತ. ಇಲ್ಲೇನು ಅಷ್ಟೊಂದು ಎಳ್ಬಿರೋದಕ್ಕೆ ಬರಲ್ಲ. ಸೊ ಅಲ್ಲಿ ಗಟ್ಟಿಲೆ ಹೋಟೆಲಿದ್ದಾಗ ನವಗ್ರಹ ದೇವಸ್ಥಾನ ಇತ್ತು. ಅಲ್ಲೇ ಬೆಳಗ್ಗೆನೇ ಎದ್ದೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಗುಬ್ಬಿಯಪ್ಪನ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಎಳ್ಳೆಲ್ಲ ಅಲ್ಲೇ ದೇವಸ್ಥಾನದಲ್ಲಿ ಕೊಟ್ಟು ಬರ್ತಿದ್ವಿ. ಅದು ಒಂಥರ ಚೆನ್ನಾಗಿತ್ತು. ಸೊ ಇವಾಗಲೂ ಹೋಗ್ತೀವಿ. ಇವಾಗ ಎಲ್ಲಿ ಅಂತಂದರೆ ಇಲ್ಲಿ ಬಿಲ್ಲೆಪಾಳ್ಯದ ಊರೊಳಗಡೆ ಆಂಜನೇಯನ ದೇವಸ್ಥಾನ ಇದೆ. ಸೊ ನನಗದು ತುಂಬ ಇಷ್ಟ. ಆಂಜನೇಯ ಅಂದರೆ ಪುಟ್ಟದಾಗಿ ತುಂಬ ಚೆನ್ನಾಗಿದೆ ವಿಗ್ರಹ, ಆಂಜನೇಯನ ವಿಗ್ರಹ. ಸೊ ಅದು ತುಂಬ ಇಷ್ಟ, ಅಲ್ಲಿಗೆ ಹೋಗ್ತೀನಿ. ಅದು ಬಿಟ್ಟರೆ ಚಿಕ್ಕಮರಿಯಮ್ಮ ತಾಯಿ ಅಂತ ದೇವಸ್ಥಾನ ಇದೆ, ಅದು ವರ್ಷಕ್ಕೊಂದ್ಸಲ ಹೋಗ್ತೀವಿ, ಯಾವಾಗನೂ ಹೋಗ್ತಾನೆ ಇರ್ತೀವಿ. ಸೊ ಸಂಕ್ರಾಂತಿಲಿ ಮಿಸ್ ಮಾಡಲ್ಲ. ಅದೆರಡು ದೇವಸ್ಥಾನ ಜೊತೆಗೆ ಅದೇ ಗುಬ್ಬಿಯಪ್ಪನವ್ರ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಪ್ರತಿ ಸಂಕ್ರಾಂತಿ ಹಬ್ಬದಲ್ಲಿ. ಸೊ ಈ ಸಲ ನಂದು ಡೇಟ್ ಕೂಡ ಮುಗ್ದೋಯ್ತು, ಹಬ್ಬಕ್ಕೇನೂ ಇಲ್ಲ. ನೋಡೋಣ ಹಬ್ಬ ಹೇಗೆಲ್ಲ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಸುಧಾ ಅವ್ರ ಪಾರ್ಲರಿಗೆ ಬಂದೆ. ಅಂದರೆ ತುಂಬ ದಿವಸದಿಂದ ಕರೀತಾ ಇದ್ರು, ಶ್ವೇತಾ ತುಂಬ ದಿವಸ ಆಯಿತು ಓಪನ್ ಆದಮೇಲೆ ಬಂದೇ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ಹೋಗೋಣ ಮಾತಾಡ್ಸ್ಕೊಂಬರೋಣ ಅಂತ ಹೋದೆ. ಸೊ ಏರ್ ಕಟ್ಟು ಮಾಡೋಣ ಅಂತಂದರು. ಹಾಗಾಗಿ ನೋಡೋಣ, ಅವರು ಸುಜಿತ್ಗೆ ರಜೆ ಇತ್ತಲ್ವ, ಕರ್ಕೊಂಡು ಹೋದರೆ ಸಂಡೇ. ಯಪ್ಪ ಮನೇಲೇ ಇರ್ತಾನೆ ಅಂತ ಕರ್ಕೊಂಡೋದೆ ಸ್ನೇಹಿತರೆ. ರಾಮ ನನಗೆ ಹೆಂಗೆ ಹೊಡೀತಿದ್ದ ಅಂತ ಅಂದರೆ, ಒಂದು ಕಡೆ ಸುಮ್ಮನೆ ಕೂತ್ಕೊತಾನೇ ಇಲ್ಲ ಅವನು. ಅವರು ಪೆಡಿಕ್ಯೂರು ಮೆನಿಕ್ಯೂರ್ ಎಲ್ಲ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ ನೋಡಿ, ಅದರೊಳಗೆಲ್ಲ ಕೂತ್ಕೊಳ್ಳೋದು, ನೀರು ಬಿಡೋದು. ಎಷ್ಟು ಕಾಟ ಕೊಟ್ಟ ಅಂದರೆ ಯಾಕಾದರೂ ಕರ್ಕೊಂಬಂದು ಸುಜಿತ್ನ ಅಂತ ಅನ್ನಿಸ್ತಾ ಇತ್ತು. ಕೆಟ್ಟ ಕೋಪ ಕೂಡ ಬರ್ತಾಯಿತ್ತು ಒಂದು ಕಡೆ. ಏನು ಮಾಡ್ತಾನೆ ಅಂದರೆ, ಹೊರಗಡೆ ಎಲ್ಲಾದರೂ ಹೋಗಿದ ಕಡೆ ಚೇಷ್ಟೆಗಳು ಜಾಸ್ತಿ ಮಾಡಿಬಿಡ್ತಾನೆ. ಹೇಳಿದ ಕೇಳಲ್ಲ, ನನಗೆ ಹೊಡಿಯೋದು, ಚಚ್ಚೋದು ಹಿಂಗೆಲ್ಲ ಮಾಡ್ತಾ ಇರ್ತಾನೆ. ಅಂತೂ ಇಂತೂ
ಕೊಡೋಕ್ಕಾಗ್ತಾಯಿಲ್ಲ, ತುಂಬ ಕೆಮ್ಮು ಬರ್ತಾ ಇದೆ. ಅಂತೂ ಇಂತೂ ನನ್ನ ಹೇರ್ ಕಟ್ ಮುಗಿಸ್ಕೊಂಡು ಬಂದೆ. ನೀವು ಹೇಳಿ ಹೇಗೆ ಕಾಣಿಸ್ತಿದೆ ನನ್ನ ಹೇರ್ ಸ್ಟೈಲ್ ಅಂತ. ಸೊ ಒಂದು ಚೇಂಜಸ್ ಇರಲಿ ಅಂತ ಕಟ್ ಮಾಡಿಸಿದ್ದೀನಿ. ಮನೆಯವ್ರು ಏನಂತಾರೋ ಗೊತ್ತಿಲ್ಲ, ಅವ್ರನ್ನ ಕೇಳಿಬಿಟ್ಟೆ ಬಂದಿದ್ದೀನಿ. ಏಕೆಂದರೆ ಉದ್ದ ಕೂದಲಿದ್ದನ್ನು ಇಷ್ಟು ಶಾರ್ಟ್ ಮಾಡಿಸಿದ್ದೀನಿ. ಸೊ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ನೋಡಿ ಸುಜಿತ್ ನೋಡಿ ಒಂದು ವೀಡಿಯೋ ಮಾಡ್ಕೊಳಕ್ಕೆ ಬಿಡ್ತಾ ಇಲ್ಲ, ಚೇಷ್ಟೆಗಳು ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂದರೆ, ಕೆಟ್ಟ ಕೋಪ ಬಂದು ಲಾಸ್ಟಲ್ಲಿ ಒಂದು ಒದೆ ಕೂಡ ಕೊಟ್ಟಿದ್ದಾಯ್ತು ಅವನಿಗೆ. ಏಕೆಂದರೆ ಅವ್ನಿಗೆ ನಿದ್ದೆ ಬಂದಾಗ ಇನ್ನೂ ಹಠ ಜಾಸ್ತಿ ಮಾಡ್ತಾನೆ. ಸೊ 2 ಗಂಟೆ 2:15 ಟೈಮು ಅವನಿಗೆ ನಿದ್ದೆ ಕೂಡ ಬಂದಿತ್ತು. ಊಟ ಮನೆಗೆ ಕರ್ಕೊಂಡೋಗಿ ಊಟ ಮಾಡಿಸಿ ಮಲಗಿಸ್ದೆ ಅವನ್ನ. ಸೊ ನನ್ನ ಹೇರ್ ಸ್ಟೈಲು ಈ ರೀತಿಯಾಗಿತ್ತು. ನಿಮಗೆ ಇಷ್ಟ ಆಯಿತಾ ಹೇಗೆ ಅಂತ ಹೇಳಿ. ಸೊ ಇದರ ಒಂದು ಕಂಟಿನ್ಯೂಸ್ ಬ್ಲಾಗ್ ಮುಂದಿನ ಬ್ಲಾಗ್ಗಳಲ್ಲೂ ಕೂಡ ಬರುತ್ತೆ. ಸೊ ಮುಂಚಿತವಾಗಿ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂಚಿತವಾಗಿ ವಿಶ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಎಳ್ಳು ಬೆಲ್ಲನ ತಿಂದು ಒಳ್ಳೆ ಮಾತಾಡಿ ಅಂತ ಕೇಳ್ಕೊತ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಭಗವಂತನ ಹತ್ರ ಪ್ರಾರ್ಥಿಸ್ಕೊತೀನಿ. ಸೊ 1 ಸೆಕೆಂಡ್, ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ. ಇವತ್ತಿನ ಬ್ಲಾಗ್ನಲ್ಲಿ ನನ್ನ ಹಬ್ಬದ ತಯಾರಿ ಹೇಗಿತ್ತು ಅಂತ ಶೇರ್ ಮಾಡಿದ್ದೀನಿ. ಎಳ್ಳು ಬೆಲ್ಲ ಎಲ್ಲ ಹೇಗೆ ಪ್ರಿಪೇರ್ ಮಾಡಿಕೊಂಡೆ ಅಂತ ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ವೆಯ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ.